कर्नाटका। ऑल इंडिया कांग्रेस कमेटी प्रेसिडेंट डॉक्टर मल्लिकार्जुन खड़गे आज गुलबर्गा में अपने रिहाइश पर तवक्कुफ के दौरान मीडिया के नुमाइंदों से बात करते हुए कहा कि महाराष्ट्र असेंबली इलेक्शन कांग्रेस के लिए ठीक है। वहां की आवाम पूछ रही है कि क्या सहूलतें दोगे, और आर्टिकल 371 के ताल्लुक से सवाल कर रहे थे। मल्लिकार्जुन खड़गे ने पीएम मोदी पर कहा कि वो गरीबों की मदद नहीं कर रहे हैं, वो सिर्फ अडानी की मदद कर रहे हैं। डॉक्टर मल्लिकार्जुन खड़गे आज सुबह स्पेशल फ्लाइट से यहां पहुंचे थे। इस मौके पर उनसे मुलाकात करने पहुंचे गुलबर्गा साउथ एमएलए अल्लम प्रभु पाटिल, एमएलसी और कांग्रेस के दूसरे लीडर्स भी मौजूद थे। डॉक्टर मल्लिकार्जुन खड़गे आज 11 बजे गुलबर्गा एयरपोर्ट से स्पेशल फ्लाइट के जरिए महाराष्ट्र के नासिक रवाना हुए। वहां पर इंतखाबी जलसों में शिरकत के बाद रात 9:30 बजे वो गुलबर्गा पहुंचकर रात यहीं क़याम करेंगे और कल सुबह गुलबर्गा शहर में प्रोग्राम्स में मसरूफ़ रहेंगे। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। महाराष्ट्र परवाइल्ला ಚೆನ್ನಾಗಿ ನಡೆದಿದೆ। ಜಾರ್ಖಂಡ್ ಕೂಡ ಈಗ ನಾಳೆ ಹೋಗ್ತಾ ಇದ್ದೀವಿ। ಇವತ್ತು ಮಹಾರಾಷ್ಟ್ರ ಮುಗಿಸಿ ಪೂನಾ ಮತ್ತು ನಾಸಿಕ್ ಎರಡು ಮುಗಿಸ್ಕೊಂಡು ನಾಡ್ದು 16 ಇನ್ನೊಂದು ಆಲ್ರೆಡಿ 2 ರೌಂಡ್ಸ್ ಬಂದಿದ್ದೀವಿ। ಒಂದು ರೌಂಡು 16ಗೆ ಹೋಗಬೇಕು। ಆ್ಯಸ್ ಆನ್ ಟುಡೇ ಎಲ್ಲ ಕಡೆ ಚೆನ್ನಾಗಿದೆ ಆ್ಯಂಡ್ ಜನ ವಿಶೇಷವಾಗಿ ಇವರು ಪಾರ್ಲಿಮೆಂಟ್ ಎಲೆಕ್ಷನ್ದಾಗ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಜನ ಏನಪ್ಪ ಅಂತಂದರೆ ನಮಗೇನು ಮಾಡ್ತೀರಿ, ನಮ್ಮ ರಾಜ್ಯಕ್ಕೆ ಏನು ಮಾಡ್ತೀರಿ, ಏನು ಕೊಟ್ಟಿರಿ ಅಂತೇಳಿ ಕೇಳ್ತೀವಿ। ಇವರೆಲ್ಲ ಆರ್ಟಿಕಲ್ 371 ಅದು ಆಗೋಯ್ತು ಪಾರ್ಲಿಮೆಂಟ್ಗೆ, ಅದನ್ನೇ ನೀವು ಪದೇ ಪದೇ ಹೇಳ್ತಾ ಇದ್ದೀರಿ। ನೀವು ನಮ್ಮ ರಾಜ್ಯಕ್ಕೆ ನೀರಾವರಿ ಏನು ಕೊಡ್ತೀರಿ ಅಥವಾ ಇನ್ಫ್ಲೇಷನ್ ಹೆಚ್ಚಿಗಾಗಿದೆ ಅದನ್ನು ನೀವು ಯಾವ ರೀತಿಯಾಗಿ ಕಡಿಮೆ ಮಾಡ್ತೀರಿ, ಆಮೇಲೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ನಿಂದ ಏನು ದುಡ್ಡು ಬರಬೇಕು ಆ ದುಡ್ಡು ಬರ್ತಾ ಇಲ್ಲ, ಅದು ಏನು ಕೊಡ್ತಿರಲಿಲ್ಲ। ಕೆಲವು GSTಗಳು ರೈತರ ಕೆಲವು ಟ್ರ್ಯಾಕ್ಟರ್ ಆಗಲಿ, ಆಮೇಲೆ ನಿಮ್ಮ ಬೇರೆ ಇಕ್ವಿಪ್ಮೆಂಟ್ಸ್ ಏನು ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಅದ್ರ ಮೇಲೆ ನೀವೇನು ಮಾಡ್ತೀರಿ, ಅಥವಾ MSP ಯಾವ ರೀತಿಯಾಗಿ ಈಗ ಮಹಾರಾಷ್ಟ್ರದಾಗ ಸೋಯಾಬೀನ್ ಇದೆ, ಕಾಟನ್ ಇದೆ, ಅವರು ಅಲ್ಲಿ MSP ಏನಿದೆ ಆ MSPನೇ ಕೊಡ್ತಾರೆ। ಈಗ ಅಲ್ಲಿ ಆ MSP ಕೆಳಗಡೆ ಮಾರ್ಕೆಟ್ನಾಗ ಚೆನ್ನಾಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ। ಅದಕ್ಕಾಗಿ ಅವ್ರ ಪ್ರಶ್ನೆ ಅವ್ರು ಕೇಳ್ತಾರೆ, ಆದರೆ ಸರ್ಕಾರ ಬಗ್ಗೆ ಅದು ಉತ್ತರ ಇಲ್ಲ, ಕೇಂದ್ರ ಸರ್ಕಾರ ಕೇಳ್ತಾ ಇಲ್ಲ। ಅದಕ್ಕಾಗಿ ನಾವೆಲ್ಲ ನಮ್ಮ ಇದರೊಳಗೆ ಕೊಟ್ಟಿದ್ದೇವೆ, ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಆಲ್ರೆಡಿ ಹೇಳಿದ್ದೇವೆ। ಕರ್ನಾಟಕ ಮಾದರಿಯಲ್ಲಿ ಕೂಡ 5 ಗ್ಯಾರಂಟಿ ಮಾಡಿದೆ। 5 ಗ್ಯಾರಂಟಿಗಳಲ್ಲಿ ಕೆಲವು ಕ್ಲಾಸ್ಗಳೇನಿವೆ ಅವು ಹಾಕಿ ನಿಮ್ಮ ಮಹಿಳೆಯರಿಗೆ ಕೊಡ್ತಕ್ಕಂಥದ್ದು, ಯುವಕರಿಗೆ ಸ್ಟೈಪಂಡ್ ಅನ್ನೋದು, ಆಮೇಲೆ ನಿಮ್ಮ ಫ್ರೀ ಬಸ್ ಟ್ರಾವೆಲ್ ಮಾಡ್ತಕ್ಕಂಥದ್ದು, ಆಮೇಲೆ ರೈತರಿಗೆ MSP ಪ್ರಕಾರ ನಾವು ರೇಟ್ ಕೊಡ್ತಕ್ಕಂಥದ್ದು, ಆಮೇಲೆ ಗ್ರಾಜ್ಯುಯೇಟ್ಸ್ ಯುವಕರಿಗೆ 4,000 ಸ್ಟೈಪಂಡ್ ಕೊಡ್ತಾರೆ। ಹೀಗೆ 5 ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದ್ದನ್ನು ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ತಕ್ಷಣ ಇಂಪ್ಲಿಮೆಂಟ್ ಮಾಡ್ತೀವಿ। ಈಗ ಅವರೇ ಎಕ್ಸ್ಪೋಸ್ ಮಾಡ್ಲತ್ತಾರಲ್ಲ, ನಾವು ಅದಾನಿ ಮೇಲೆ ಮಾತಾಡಿದ್ರು ನೀವೇನು ಪದೇ ಪದೇ ಅವರೇ ಮಾತಾಡ್ತಾರೆ, ಅವ್ರ ರಾಜಕಾರಣದ ಕೈ ಹಾಕಿದ್ದಾನೆ ಅಂತೇಳಿ ನಾವು ಇದನ್ನ ಯಾವಾಗಲೂ ಒಂದು ಕಡೆ ದೇಶನೂ ಲೂಟಿ ಮಾಡ್ತಾ ಇದ್ದಾನೆ, ಇನ್ನೊಂದು ಕಡೆ ರಿಯಾಕ್ಷನರಿ ಗೌರ್ಮೆಂಟ್ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ। ಯಾವ ಪಕ್ಷ ಇದು ಒಂದು ಐಡಿಯಾಲಜಿಕಲಿ ಈ ದೇಶದ ಐಡಿಯಾಲಜಿಗೆ ಅದಕ್ಕೆ ಸಂಬಂಧ ಇಲ್ಲ, ಅದು ಒಂದು
ಧರ್ಮದ ದೃಷ್ಟಿಯಿಂದ ಒಕ್ಕಟ್ಟು ಮಾಡ್ತಕ್ಕಂಥದ್ದು, ಎಮೋಷನಲಿ ಇಮೋಷನ್ ಮಾಡ್ತಕ್ಕಂಥದ್ದು, ಹೇಟ್ ಸ್ಪೀಚ್ ಮಾಡ್ತಕ್ಕಂಥದ್ದು ಮಾಡತಕ್ಕಂಥ ಪಕ್ಷಕ್ಕೆ ಅವನು ಪಾರ್ಟಿಯಾಗಿ ನಮಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾನಂದ್ರೆ ಇದ್ರ ಮೇಲೆ ನೀವು ಲೆಕ್ಕ ಹಾಕ್ಬೋದು ಎಷ್ಟು ಆಳವಾಗಿ ಅವನ ಸಪೋರ್ಟ್ ಅನ್ನ ಬಿಜೆಪಿಗೂ ತಗೋದಿದೆ. ಅದಕ್ಕೆ ನಾವು ಹೇಳೋದು, ಇಂಥ ಕ್ರೋನಿ ಕ್ಯಾಪಿಟಲಿಸ್ಟ್ಗೆ ಸಪೋರ್ಟ್ ಮಾಡಿರೋದು, ಅವರ ಮುಖಾಂತರ ಹಣ ತೆಗೆದುಕೊಂಡು ಕಾರ್ಪೊರೇಟ್ಲಿಂದ ಹಣ ಸಂಪಾದನೆ ಮಾಡಿ ಆಮೇಲೆ ನಿಮ್ಮ ಎಲೆಕ್ಷನ್ ಬಾಂಡ್ಸ್ ಅಂತ ಇಂಡಸ್ಟ್ರಿಯಲಿಸ್ಟ್ ಹಿಡಿದು ಅವರು ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ 5% ಜನರ ಹತ್ರ 62% ಸಂಪತ್ತಿದೆ, 62%. ಆದರೆ 50% ಬಡವರ ಹತ್ರ ಕೇವಲ 3% ಈ ದೇಶದ ಸಂಪತ್ತು ಅವ್ರ ಹತ್ರ ಇದೆ. ಇದ್ರ ಮೇಲೆ ಲೆಕ್ಕ ಯಾರ ಹತ್ರ ಸಂಪತ್ತಿದೆ ಅವರಿಗೆ ಕಳಿಸ್ತಕ್ಕಂಥ ಪ್ರಯತ್ನ ನಮ್ಮ ಮೋದಿ ಅವರು, ಶಾ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಯಾವಾಗಲೂ ಹೇಳ್ತೇವೆ, ಈ ನೀವು ಒಂದು 10-20 ಕ್ಯಾಪಿಟಲ್ ಬೆಳೆಸಕ್ಕಿಂತಲೂ ಮೀಡಿಯಂ ಇಂಡಸ್ಟ್ರೀಸ್, ಸ್ಮಾಲ್ ಇಂಡಸ್ಟ್ರೀಸ್ ಮತ್ತು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಹೆಲ್ಪ್ ಮಾಡ್ತಾರೆ. 100 ಜನ ಬೆಳೀತಾರೆ, ಆದರೆ ಅವನು ಅದು ಮಾಡ್ತಾ ಇಲ್ಲ. ರಿಸರ್ವೇಶನ್ ಕಾನ್ಸ್ಟಿಟ್ಯೂಷನ್ ನೀವು ಓದಬೇಕು. ಕಾನ್ಸ್ಟಿಟ್ಯೂಷನ್ ತಂದ ಮೇಲೆ ಸುಟ್ಟಾಕಿರೋ ಅವರೇ ರಾಮಲೀಲಾ ಮೈದಾನದಲ್ಲಿ ಈ ಕಾನ್ಸ್ಟಿಟ್ಯೂಷನ್ ಸರಿ ಇಲ್ಲ, ಇದು ಮನುಸ್ಮೃತಿಗೆ ಹೊಂದಿಕೊಂಡು ಮಾಡಿಲ್ಲ, ಅದಕ್ಕಾಗಿ ಇದು ನಾವು ಎಂದೂ ಒಪ್ಪೋದಿಲ್ಲ, ಈ ಫ್ಲಾಗ್ ತಿರಂಗ ಜೆಂಡಾಕ್ಕೆ ಒಪ್ಪೋದಿಲ್ಲ ಅಂತ ಹೇಳಿದರೆ ನೀವು ಹಿಂದಿನ ಇತಿಹಾಸಗಳು ಸ್ವಲ್ಪ ನಮ್ಮ ಯಂಗ್ಸ್ಟರ್ಸ್ ಹೋದ್ರೆ ಗೊತ್ತಾಗ್ತದೆ. अतराफ टीवी, हर बात सच के साथ। इस न्यूज को स्पॉन्सर किया है थीम प्रोडक्शन, क्रिएटिव इवेंट मैनेजमेंट, टेंट हाउस इवेंट्स डेकोरेशंस, बैंगलोर, चेन्नई, हैदराबाद। कॉन्टैक्ट डिटेल्स 9986544971।